ಹಾಯ್, ಎಲ್ರಿಗೂ ನಮಸ್ಕಾರ. ದಿನಕ್ಕೊಂದು ಕಥೆಯಲ್ಲಿ ಇವತ್ತಿನ ಕಥೆ ಚಂಬದ ತಾವರೆ. ಒಂದು ಸುಂದರವಾದ ಕೊಳ, ಅದರ ಸುತ್ತ ಹೂ ಗಿಡಗಳು, ಮರಗಳು, ಹುಲ್ಲು ಎಲ್ಲ ಬೆಳೆದಿತ್ತು. ತುಂಬ ಸುಂದರವಾದ ಪ್ರಕೃತಿ ಸೌಂದರ್ಯ ಮನಸ್ಸಿಗೆ ಉಲ್ಲಾಸವನ್ನು ಕೊಡ್ತಾಯಿತ್ತು. ಆ ಕೊಳದಲ್ಲಿರುವ ತಾವರೆ ಹೂಗಳು ಹರಡಿದವು. ಕೊಳದ ದಡದಲ್ಲಿ ಮಲ್ಲಿಗೆ, ಸಂಪಿಗೆ ಗಿಡ, ಗುಲಾಬಿ ಗಿಡಗಳು ಸಹ ಬೆಳೆದಿದ್ವು. ಕೊಳದಲ್ಲಿದ್ದ ತಾವರೆಗೆ ತಾನು ತುಂಬ ಸುಂದರವಾಗಿದ್ದೇನೆ ಎಂಬ ಅಹಂಕಾರ ಇತ್ತು. ತನ್ನಂತಹ ಸೌಂದರ್ಯವಂತ ಈ ಕೆಸರಿನಲ್ಲಿ ಇರೋದು ಸರಿಯಲ್ಲ ಅಂತ ಅನಿಸುತ್ತೆ. ಹೇಗಾದರೂ ಮಾಡಿ ಕೆಸರಿನಿಂದ ಹೊರಗಡೆ ಹೋಗಿ ಬದುಕಬೇಕು ಅಂತ ಅಂದ್ಕೊಳ್ಳುತ್ತೆ. ತನ್ನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಒಂದು ಉಪಾಯವನ್ನು ಯೋಚಿಸುತ್ತೆ. ಗುಲಾಬಿ, ಸಂಪಿಗೆ, ಮಲ್ಲಿಗೆಗಳ ಜೊತೆ ಸ್ನೇಹ ಬೆಳೆಸಿ ಅವುಗಳ ಜೊತೆ ವಾಸ ಮಾಡಲು ಯೋಚಿಸುತ್ತೆ. ಮೊದಲು ಗುಲಾಬಿ ಮನೆಗೆ ತಾವರೆ ಹೋಗುತ್ತೆ. ಗುಲಾಬಿ ಗಿಡದ ಮುಳ್ಳುಗಳು ತಾವರೆ ಹೂವಿಗೆ ಚುಚ್ಚುತ್ತೆ. ತಾವರೆ ತನ್ನ ಗೆಳೆತನವನ್ನು ಮಲ್ಲಿಗೆಯ ಜೊತೆ ಬೆಳೆಸುತ್ತೆ. ಮಲ್ಲಿಗೆ ಮನೆಗೆ ಹೋಗುತ್ತೆ. ಈ ಬಳ್ಳಿಗಳು ಗಾಳಿಯನ್ನು ತಡೆಯೋದಕ್ಕೆ ಆಗೋದಿಲ್ಲ, ಅಲ್ಲಿಂದನೂ ಕೂಡ ಹೊರಟೋಗುತ್ತೆ. ಮತ್ತೆ ನಿರಾಸೆಗೊಂಡು ಈ ಬಾರಿ ಸಂಪಿಗೆಯ ಮನೆಗೆ ಹೋಗುತ್ತೆ. ತಾವರೆಗೆ ಸಂಪಿಗೆಯ ಮರವನ್ನು ಹತ್ತಿರ ಆಗದೆ ಮತ್ತೆ ನಿರಾಸೆಯಿಂದ ತೆರಳಬೇಕಾಗತ್ತೆ. ಏನು ಮಾಡುವುದು? ತಾನು ಎಲ್ಲಿ ಹೋದ್ರೂ ಬದುಕಲು ಸಾಧ್ಯವಿಲ್ಲ. ತನ್ನ ಅಹಂಕಾರ ತನ್ನನ್ನು ನಾಶ ಮಾಡುವುದು ಎಂದು ತಿಳಿಯುತ್ತೆ. ತಾನು ವಾಸ ಮಾಡಲು ತನ್ನ ಕೊಳ ಮತ್ತು ಆ ಕೆಸರೇ ಬೇಕು, ಅದರಲ್ಲಿ ಮಾತ್ರ ತಾನು ಬದುಕಲು ಸಾಧ್ಯ ಎಂಬುದು ಅರಿವಾಗುತ್ತೆ. ತಾವರೆ ಮತ್ತೆ ತನ್ನ ಕೆಸರಿನ ಕೊಳಕ್ಕೆ ಹಿಂದಿರುಗುತ್ತೆ. ಯಾರ್ಯಾರು ಎಲ್ಲೆಲ್ಲಿರಬೇಕು ಅನ್ನೋದು ಅವರಿಗೆ ಗೊತ್ತಿರಬೇಕಾಗತ್ತೆ. ಈಗ ಮನುಷ್ಯ ಏನೇ ಆಗಿದ್ರೂ ತನ್ನ ಇತಿಮಿತಿಗಳನ್ನು ಅರಿತು ತನ್ನ ಸುಖದಲ್ಲಿ ತನ್ನ ಇರುವಿಕೆಯಲ್ಲಿ ತಾನು ಸುಖವನ್ನು ಕಾಣೋದ್ರಲ್ಲಿ ಖುಷಿಯಾಗಿರಬೇಕು ಅಂತ ಹೇಳ್ತಾ ಮತ್ತೆ ನಾಳೆ ಹೊಸ ಕಥೆಯೊಂದಿಗೆ ಭೇಟಿಯಾಗೋಣ. ಅಂಟಿಲ್ ದೆನ್, ಬಿ ಹ್ಯಾಪಿ ಆ್ಯಂಡ್ ಸೇಫ್. ಯೂನಿವರ್ಸಲ್ ಲವ್ ಯು. ಥ್ಯಾಂಕ್ ಯು ಸೊ ಮಚ್.